ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಸರ್ವಾಧಿಕಾರಿಗಳಿಗೆ ಮತ್ತು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿದಿರುವವರಿಗೆ ಯಾವಾಗಲೂ ಒಂದು ಭಯ ಕಾಡ್ತಾ ಇರುತ್ತೆ. ಯಾರಾದರೂ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಕಿರಿಕಿರಿ ಆಗುತ್ತೆ, ಸಿಟ್ಟು ಬರುತ್ತೆ, ದಾಳಿ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಅದು ನೇರವಾಗಿ ಪ್ರಸ್ತಾಪ ಆಗಿರಲಿ ಅಥವಾ ಪರೋಕ್ಷವಾಗಿ ಆಗಿರಲಿ, ನೇರವಾಗಿ ಅವರ ಹೆಸರು ಹೇಳಿರಲಿ ಅಥವಾ ಸೂಕ್ಷ್ಮವಾಗಿ ಹೇಳಿರಲಿ, ಏನೇ ಆಗಲಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡಿಕೊಂಡು ತಕ್ಷಣಕ್ಕೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ತನ್ನ ವಿರುದ್ಧ ಬರುವಂತಹ ಯಾವ ಟೀಕೆಯನ್ನು ಸಹಿಸದೆ ಅವರ ವಿರುದ್ಧ ತಮ್ಮ ಚಮಚಗಳನ್ನು ಗೂಂಡಾ ಪಡೆಗಳನ್ನು ಬಿಟ್ಟು ದಾಳಿ ಮಾಡಿಸುವ ಅಥವಾ ದಾಳಿ ಮಾಡುವ ಎಲ್ಲ ಪ್ರಯತ್ನಗಳು ನಡೀತವೆ. ಅಂತಹದೇ ಒಂದು ಘಟನೆ ನಿನ್ನೆ ಮುಂಬೈನಲ್ಲಿ ನಡೆದಿದೆ. ಮುಂಬೈನಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕಳೆದ ಬಾರಿ ಮುಖ್ಯಮಂತ್ರಿಯಾಗಿದ್ದು ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ ಏಕನಾಥ್ ಶಿಂದೆ ಮತ್ತು ಫಡ್ನವೀಸ್ ಅವರ ಸರ್ಕಾರ ಬಂದ ನಂತರ ಅಲ್ಲಿನ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ದಿನ ಬೆಳಗಾದರೆ ಏನೋ ಒಂದು ಕಾನೂನು ಭಂಗದ ಸುದ್ದಿಗಳು ಅಲ್ಲಿಂದ ಬರ್ತಾನೆ ಇರ್ತವೆ. ಅದು ನಟರ ಮೇಲೆ ದಾಳಿ ಆಗೋದಾಗಿರ್ಬೋದು, ಸಲ್ಮಾನ್ ಖಾನ್ ವಿಚಾರ, ಸೈಫ್ ಅಲಿ ಖಾನ್ ವಿಚಾರ ಆಗಿರ್ಬೋದು, ಅಥವಾ ಸಿದ್ದಿಕಿ ಅವರ ಕೊಲೆ ಆಗಿರಬಹುದು. ಸಾಕಷ್ಟು ವಿಚಾರಗಳಲ್ಲಿ ಒಟ್ಟಿನಲ್ಲಿ ಮುಂಬೈನಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಸಾಕಷ್ಟು ತೊಂದರೆ ಇದೆ ಅನ್ನೋದು ಕಾಣುತ್ತೆ. ಅದು ನಿನ್ನೆಯೂ ಕೂಡ ಸ್ಪಷ್ಟವಾಗಿ ಕಾಣ್ತು. ನಿನ್ನೆಯದು ರಾಜಕೀಯ ತಿರುವು ಏನು ನಿಮಗೆಲ್ಲ ಗೊತ್ತೇ ಇದೆ. ಸ್ಟ್ಯಾಂಡಪ್ ಕಮಿಡಿಯನ್ ಕುನಾಲ್ ಕಾಮ್ರಾ ಒಬ್ಬ ಧೈರ್ಯಶಾಲಿ ವ್ಯಕ್ತಿ. ದೇಶದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಸಹ ರಾಜಕೀಯವಾಗಿ ತನ್ನ ನಿಲುವನ್ನು ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳುವಂತಹ ಧೈರ್ಯ ಇರುವಂತಹ ಸ್ಟ್ಯಾಂಡಪ್ ಕಮಿಡಿಯನ್. ಒಂದು ಸಂದರ್ಭದಲ್ಲಿ ಫ್ಲೈಟ್ ಒಳಗಡೆ ಅರ್ನಬ್ ಗೋಸ್ವಾಮಿಯನ್ನು ಪ್ರಶ್ನೆ ಮಾಡಿ ಸುಮಾರು 1 ವರ್ಷದ ಕಾಲ ಏರ್ಲೈನ್ಸಿಂದ ಬ್ಯಾನ್ ಆಗಿದ್ದಂತಹ ವ್ಯಕ್ತಿ ಧೈರ್ಯವಾಗಿ ಅರ್ನಬ್ ಗೋಸ್ವಾಮಿ ಮುಖದ ಮೇಲೇ ನೀನೊಬ್ಬ ವಿಷ ಸರ್ಪ, ದೇಶವನ್ನು ಹಾಳು ಮಾಡೋದಕ್ಕಿರುವಂತಹ ಪತ್ರಕರ್ತ ನೀನು ಅಂತ ಉಗಿದಿದ್ದಂತಹ ವ್ಯಕ್ತಿ. ಅವರು ನಿನ್ನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ರು. ಸ್ಟ್ಯಾಂಡಪ್ ಕಾಮಿಡಿ ಶೋವನ್ನು ಆಯೋಜನೆ ಮಾಡ್ಕೊಂಡಿದ್ರು. ಎಲ್ಲಿ? ಹ್ಯಾಬಿಟ್ಯಾಟ್ ಸ್ಟುಡಿಯೋ ಅನ್ನುವಂತಹ ಸ್ಟುಡಿಯೋದಲ್ಲಿ, ಒಂದು ಹೋಟೆಲಲ್ಲಿರುವಂತಹ ಸ್ಟುಡಿಯೋ ಅದು. ಆ ಕಾರ್ಯಕ್ರಮ ಮುಗಿದ ನಂತರ ಆ ಕಾರ್ಯಕ್ರಮದ 45 ನಿಮಿಷಗಳ ವಿಡಿಯೋವನ್ನು ತೆಗೆದು ಅವರು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ರು. ಅದು ಹಾಕಿದ್ದೇ ತಡ ಏಕನಾಥ್ ಶಿಂದೆ ಬಣದ ಶಿವಸೇನೆ ಕಾರ್ಯಕರ್ತರು ಅಂತ ಕರೆಸ್ಕೊಳ್ಳುವವರು ಗೂಂಡಾಗಿರಿಗೆ ಇಳಿದ್ರು. ಸೀದಾ ಹೋಟೆಲ್ಗೆ ನುಗ್ಗಿದ್ರು, ಹ್ಯಾಬಿಟ್ಯಾಟ್ ಸ್ಟುಡಿಯೋಗೆ ಅಟ್ಯಾಕ್ ಮಾಡಿದ್ರು, ಅಲ್ಲಿ ಧ್ವಂಸ ಮಾಡಿ ಬಿಸಾಕಿದ್ರು, ಎಲ್ಲವನ್ನು ಧ್ವಂಸ ಮಾಡಿದ್ರು. ಆ ನಂತರ ಸರ್ಕಾರ ಏನು ಮಾಡ್ತು ಅಂತಲೂ ಹೇಳ್ತೀನಿ. ಸರ್ಕಾರ ಎಂಥ ಸರ್ಕಾರ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇವರು ಹೋಗಿ ಧ್ವಂಸ ಮಾಡಿದ ನಂತರ ಸರ್ಕಾರ ಏನು ಮಾಡಿದೆ ಈಗ ಇವತ್ತು ರಾತ್ರಿ ಅವರು ಧ್ವಂಸ ಮಾಡಿದ್ರು, ಹಗಲೊತ್ತು ಇವರು ಹೋಗಿ ಏನು ಮಾಡಿದ್ದಾರೆ ಸರ್ಕಾರದವರು ಅಂತಲೂ ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಹಾಗಾದರೆ ಏನಾಯಿತು ಆ ಶೋನಲ್ಲಿ ಯಥಾ ಪ್ರಕಾರ ಭಾರತದ ರಾಜಕೀಯದ ಬಗ್ಗೆ ಸಾಕಷ್ಟು ಪ್ರಸ್ತಾಪಗಳು ಬಂತು. ಪ್ಲಸ್ ಅಂಬಾನಿ ಮಗನ ಮದುವೆ ವಿಚಾರನೂ ಬಂತು, ಅಂಬಾನಿ ಮಗನ ಝೂ ವಿಚಾರನೂ ಬಂತು, ಎಲ್ಲವೂ ಬಂತು. ಮೋದಿಯ ಬಗ್ಗೆನೂ ಸಾಕಷ್ಟು ವಿಚಾರಗಳು ಬಂತು. ಅದರ ಜೊತೆಗೆ ಕೊನೆಯಲ್ಲಿ ಒಂದು 2-3 ವಿಚಾರಗಳನ್ನು ಇಟ್ಕೊಂಡು 2-3 ಹಾಡುಗಳನ್ನು, ಹಾಲಿವುಡ್ ಹಾಡುಗಳ ರಾಗದಲ್ಲಿ ಪ್ರಸ್ತುತ ರಾಜಕೀಯ ಸನ್ನಿವೇಶವನ್ನು ಹೇಳುವಂತಹ ಅಥವಾ ಅದರ ಬಗ್ಗೆ ವ್ಯಂಗ್ಯ ಮಾಡುವಂತಹ ಸಾಲುಗಳನ್ನು ಸ್ವತಃ ಬರೆದು ಕುನಾಲ್ ಕಾಮ್ರಾ ಅಲ್ಲಿ ಹಾಡಿನ ರೀತಿಯಲ್ಲಿ ಜನರ ಮುಂದೆ ಇಡ್ತಾರೆ. ಅದರಲ್ಲಿ ಒಂದು ಭಾಗ ಏನು ಅಂತಂದರೆ, ಹೆಸರು ಹೇಳೋದಿಲ್ಲ ಆದರೆ ಏಕನಾಥ್ ಶಿಂದೆ ಬಗ್ಗೆ ಹೇಳ್ತಿರೋದು ಅಂತ ಸ್ಪಷ್ಟವಾಗಿ ಯಾರಿಗೆ ಆದರೂ ಅರ್ಥ ಆಗುತ್ತೆ. ಆ ಸಾಲುಗಳ ಮೂಲಕ ಆಟೋ ರಿಕ್ಷಾ ಓಡಿಸ್ತಾ ಇದ್ದಂತಹ ವ್ಯಕ್ತಿ, ದಾಡಿ ಬಿಟ್ಟಿರುವ ವ್ಯಕ್ತಿ, ಮುಂದೆ ರಾಜಕೀಯವಾಗಿ ದ್ರೋಹ ಬಗೆದಂತಹ ವ್ಯಕ್ತಿ, ಇನ್ನೊಬ್ಬರ ತಂದೆಯನ್ನೇ ಹೈಜಾಕ್ ಮಾಡಿದಂತಹ ವ್ಯಕ್ತಿ. ಯಾರ ತಂದೆಯನ್ನು? ಉದ್ಧವ್ ಠಾಕ್ರೆ ತಂದೆ ಬಾಲ್ ಠಾಕ್ರೆಯನ್ನೇ ಹೈಜಾಕ್ ಅಂದರೆ ಪಾರ್ಟಿಯನ್ನೇ ಹೈಜಾಕ್ ಮಾಡಿದಂತಹದ್ದು. ಅಥವಾ ನಾವೇ ಬಾಲ್ ಠಾಕ್ರೆ ನಿಜವಾದ ಅನುಯಾಯಿಗಳು, ಅವರ ಸಿದ್ಧಾಂತವನ್ನು ಮುಂದೆ ತಗೊಂಡು ಹೋಗೋದು ನಾವೇ ಅಂತ ಹೇಳಿ ಆ ಪಾರ್ಟಿಯನ್ನೇ ಕಿತ್ಕೊಂಡಂತಹದ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿ ಆನಂತರ ಅದರ ಬಗ್ಗೆ ಒಂದು ಹಾಡನ್ನು ಹಾಲಿವುಡ್ ಟ್ಯೂನ್ನಲ್ಲಿ ಹಾಡಿದರು. ಇಷ್ಟೇ ಆಗಿದ್ದು. ನಾನು ಹೇಳಿದ್ನಲ್ಲ, ಸರ್ವಾಧಿಕಾರಿಗಳಿಗೆ, ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬಂದವರಿಗೆ, ಅಡ್ಡದಾರಿ ಅಧಿಕಾರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ 2022ನೇ ವರ್ಷದಲ್ಲಿ ಏನಾಯಿತು ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಂತ ಗೊತ್ತಿರುತ್ತೆ. ಅಥವಾ ನೀವು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ.
ಸೊ ಆ ಒಂದು ವಿಡಿಯೋ ಹೊರಗೆ ಬಂದ ತಕ್ಷಣವೇ ಏಕನಾಥ್ ಶಿಂದೆಯನ್ನು ದ್ರೋಹಿ ಅಂದುಬಿಟ್ಟ. ಏಕನಾಥ್ ಶಿಂದೆಗೆ ಅವಮಾನ ಆಗೋಯ್ತು, ಅದಾಯಿತು ಇದಾಯಿತು ಅಂತ ನುಗ್ಗಿದ್ರು ಸೋ ಕಾಲ್ಡ್ ಕಾರ್ಯಕರ್ತರು. ನಾನು ಚಮಚಗಳು ಅಂತ ಕರಿತೀನಿ, ಯಾಕೆಂದರೆ ಚಮಚಗಳೇ ಆ ರೀತಿ ಮಾಡೋದು. ಅವ್ರಿಗೆ ನಿಜವಾಗ್ಲೂ ಕಾರ್ಯಕರ್ತರಾಗಿದ್ದರೆ ಕುನಾಲ್ ಕಾಮ್ರಾ ಮಾತಾಡಿದ್ರಲ್ಲಿ ತಪ್ಪಿದ್ದಿದ್ರೆ ಕೇಸ್ ಹಾಕಿರೋರು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋರು, ಪ್ರತಿಭಟನೆ ಮಾಡಿರೋರು, ಏನೇ ಮಾಡಿರೋರು. ಈ ಥರ ನುಗ್ಗಿ ಓಪನ್ ಆಗಿ ಅಷ್ಟು ದಾಂಧಲೆ ನಡೆಸೋದು, ಎಲ್ಲ ಹೊಡೆದು ಪುಡಿ ಪುಡಿ ಮಾಡಿ ಹಾಕೋದು ಗೂಂಡಾಗಿರಿ ಅದು. ಪ್ಲಸ್ ಆ ಗೂಂಡಾಗಿರಿಯ ಮೂಲಕ ಏಕನಾಥ್ ಶಿಂದೆನ ಮೆಚ್ಚೋದಕ್ಕೆ, ತಾವು ಚಮಚಗಳು ಅನ್ನೋದನ್ನು ನಿರೂಪಣೆ ಮಾಡೋದಕ್ಕೆ ಮಾಡುವಂತಹ ಕೆಲಸ ಅದು. ಅದನ್ನು ನಿನ್ನೆ ಶಿವಸೇನೆ ಏಕನಾಥ್ ಶಿಂದೆ ಬಣದ ಜನ ಹೋಗಿ ಮಾಡಿದ್ರು. ಅದಾದ ನಂತರ ಇವತ್ತು ನಾನಾಗಲೇ ಹೇಳಿದೆ ಸರ್ಕಾರ ಏನು ಮಾಡ್ತು ಅಂತ. ಏನು ಮಾಡಬೇಕಾಗಿತ್ತು ಸರ್ಕಾರ? ಅಷ್ಟು ಜನರನ್ನ ಒದ್ದು ಒಳಗಾಕಬೇಕಾಗಿತ್ತಲ್ವಾ? ಅದು ಬಿಡಿ, ಸಣ್ಣ ಕೇಸ್ ಹಾಕಿರ್ತಾರೆ, ಕುನಾಲ್ ಕಾಮ್ರಾ ಮೇಲೂ ಕೇಸ್ ಆಗುತ್ತೆ. ಇದರ ನಡುವೆ ಮುಂಬೈ ಕಾರ್ಪೊರೇಷನ್ ಅವರು ಸುತ್ತಿಗೆ ಇದು ಎಲ್ಲ ಗಡಾರಿ ಎಲ್ಲ ಇಟ್ಕೊಂಡು ಬಂದ್ಬಿಟ್ರು. ಇದು ಒತ್ತುವರಿ, ಈ ಸ್ಟುಡಿಯೋ ಒತ್ತುವರಿ ಜಾಗದ ಮೇಲಿದೆ, ಇದನ್ನು ಹೊಡೆದಾಕಬೇಕು. ರಾತ್ರಿ ಅವರು ಬಂದು ಅರ್ಧಂಬರ್ಧ ಮುರಿದು ಹಾಕಿ ಹೋಗಿದ್ರಲ್ಲ, ಇವರು ಬಂದು ಸರ್ಕಾರ ಅಧಿಕೃತವಾಗಿ ಬಂದು ಪೂರ್ತಿಯಾಗಿ ಕೆಡವೋದಕ್ಕೆ ಕೆಡವಿದ್ರು. ಆ ನಂತರ ಈ ಕೆಡವೋದ್ರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಮೊದಲನೇದಾಗಿ ಯಾರಾದರೂ ಒಬ್ಬರು ತಪ್ಪು ಮಾಡೋವರೆಗೂ ಅವ್ರ ಮನೆಗಳು, ಈ ಬುಲ್ಡೋಸರ್ ಇದಿದೆಯಲ್ಲ ಕಾರ್ಯಾಚರಣೆ ಅಂತ ಕರ್ಸ್ಕೊಳ್ತಾರಲ್ಲ, ಈ ಆದಿತ್ಯನಾಥ್ ಮಾಡೋದು, ಮಧ್ಯಪ್ರದೇಶಲ್ಲಿ ಮಾಡೋದು, ಅದೀಗ ನುಸುಳ್ಕೊಂಡು ಹಂಗೂ ಹಿಂಗೂ ಮಹಾರಾಷ್ಟ್ರಕ್ಕೂ ಬಂದಿದೆ. ಅದು ಮಾಡುವವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಆ ಕಾರ್ಪೊರೇಷನ್ಗಳಿಗಾಗಲಿ ಆ ಸರ್ಕಾರಗಳಿಗಾಗಲಿ, ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಬರೋದಕ್ಕೆ ಅಥವಾ ಸರ್ಕಾರ ಅವ್ರ ಮೇಲೆ ಸಿಟ್ಟು ಮಾಡಿಕೊಳ್ಳುವಂತಹ ನಡವಳಿಕೆ ನಡೆಯೋದ ಸಂದರ್ಭದವರೆಗೂ ಸಹ ಕತ್ತೆ ಕಾಯ್ತಿರ್ತಾರ? ಅಲ್ಲಿವರೆಗೂ ಗೊತ್ತಿರಲ್ವಾ ಅದು ಅತಿಕ್ರಮಣವಾಗಿರುವಂಥ ಜಾಗದಲ್ಲಿತ್ತೋ ಅಥವಾ ಪ್ಲ್ಯಾನ್ ಪ್ರಕಾರ ಕಟ್ಟಿಲ್ಲ ಅಂತನೋ, ಇನ್ನೇನೋ ರೂಲ್ಸ್ ಬ್ರೇಕ್ ಮಾಡಿ ಕಟ್ಟಿದ್ದಾರೆ ಅಂತ ಅವ್ರ ಮೇಲೆ ಒಂದು FIR ಬಿದ್ದು ಅಥವಾ ಇವ್ರ ಸರ್ಕಾರವನ್ನು ಟೀಕೆ ಮಾಡಿದ್ರು, ಆಗ ಇವ್ರಿಗೆ ಜ್ಞಾನೋದಯ, ರಾತ್ರಿ ಕಾರ್ಯಾಚರಣೆಗೆ ಇಳಿದು ಬಿಡ್ತಾರೆ. ಅಲ್ಲಿವರೆಗೂ ಕತ್ತೆ ಕಾಯ್ತಿರ್ತಾರ ಇವರು. ಅಲ್ಲೇ ಗೊತ್ತಾಗುತ್ತೆ ಇವರ ಉದ್ದೇಶ ಏನು ಅಂತ. ಹೆದರಿಸ್ಬೇಕು. ಈಗ ಪಾಪ ಆ ಸ್ಟುಡಿಯೋದವರು ಮೊದಲೇ ನಿನ್ನೆನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರೇನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು? ನಮ್ಮನ್ನು ಮತ್ತು ನಮ್ಮ ಆಸ್ತಿಗೆ ಅಪಾಯವಾಗದ ರೀತಿಯಲ್ಲಿ ಮುಕ್ತ ಅಭಿವ್ಯಕ್ತಿಗೆ ವೇದಿಕೆ ಒದಗಿಸುವ ಮಾರ್ಗ ದೊರೆಯುವವರೆಗೆ ನಾವು ಈ ಸ್ಟುಡಿಯೋವನ್ನು ನೆಕ್ಸ್ಟ್ ಬಳಕೆ ಮಾಡೋದಿಲ್ಲ. ಆ ಸ್ಟುಡಿಯೋ ಆ್ಯಕ್ಚುಲಿ 2-3 ವಿಚಾರಕ್ಕೆ ಈ ನಡುವೆ ಸುದ್ದಿಗೆ ಬಂತು. ಯಾಕೆಂದರೆ ಈ ರಣವೀರ್ ಅಲಹಾಬಾದಿಯಾ ಅಂತ ಒಬ್ಬ ಅಯೋಗ್ಯ ಅಲ್ಲಿ ಕೂತ್ಕೊಂಡು ತಂದೆ ತಾಯಿ ಸೆಕ್ಸ್ ಮಾಡುವಾಗ ನೀವು ಮಧ್ಯಕ್ಕೆ ಹೋಗ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡಿ ಅದು ದೊಡ್ಡ ಇಶ್ಯೂ ಆಗಿದೆಯಲ್ಲ, ಅದು ಸಹ ಅದೇ ಸ್ಟುಡಿಯೋದಲ್ಲಿ ನಡೆದಿತ್ತು. ಸಮಯ್ ರೈನಾ ಅನ್ನುವಂಥವನು ನಡೆಸ್ಕೊಡುವ ಇಂಡಿಯಾ ಗಟ್ ಲೇಟೆಂಟ್ ಅನ್ನುವಂತಹ ಶೋ ಕೂಡ ಅಲ್ಲೇ ಶೂಟ್ ಆಗ್ತಿದ್ದು. ಅದಾಯಿತು, ಅಲ್ಲಿ ಏನು ದಾಂಧಲೆ ಏನಾಗಿರಲಿಲ್ಲ, ಆದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಆಯಿತು. ಹಾಗಾಗಿ ಆ ಸ್ಟುಡಿಯೋದವ್ರು ಹೇಳಿದ್ರು, ನಮಗೂ ನಮ್ಮ ಆಸ್ತಿಗೂ ಅಪಾಯ ಆಗದ ರೀತಿಯಲ್ಲಿ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸೋದಕ್ಕೆ ನಮಗೆ ಮಾರ್ಗ ಸಿಕ್ಕಿದ್ರೆ ಆ ಮಾರ್ಗ ಸಿಗುವವರೆಗೂ ನಾವು ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲಿ ಯಾರೇ ಒಬ್ಬರು ಮಾತಾಡಿದ್ರೆ ಅದು ಕಲಾವಿದರ ಜವಾಬ್ದಾರಿ ಆಗುತ್ತೆ, ಅದರ ಆ ವ್ಯಕ್ತಿಯ ಅಭಿಪ್ರಾಯ ಆಗಿರುತ್ತೆ. ಅದಕ್ಕೂ ನಮಗೇನು, ನಾವು ಬಾಡಿಗೆ ಕೊಡ್ತೀವಿ ಅಷ್ಟೇ. ಇಲ್ಲ, ಯಾವುದು ಕೇಳಲಿ, ಯಾರು ಕೇಳ್ತಾರೆ? ಗೂಂಡಾಪಡೆಗಳ ಥರ ಬಿಹೇವ್ ಮಾಡೋರಿಗೆ. ಅದಕ್ಕೆ ಓಪನ್ ಥ್ರೆಟ್ಗಳು ಕುನಾಲ್ ಕಾಮ್ರಾಗೆ, ಓಪನ್ ಥ್ರೆಟ್ಸ್. ಮಿನಿಸ್ಟರ್ಸಿಂದ ಹಿಡಿದು ಮಹಾರಾಷ್ಟ್ರದ ಮಿನಿಸ್ಟರ್ಸಿಂದ ಹಿಡಿದು ಮಹಾರಾಷ್ಟ್ರದ ಹಿರಿಯ ರಾಜಕೀಯ ನಾಯಕರವರೆಗೆ ಎಲ್ಲರೂ ನೀನೆಲ್ಲಿ ಸಿಕ್ಕರೂ ಅಲ್ಲೇ ಹೊಡಿತೀವಿ. ಮುಂಬೈ ಮಾತ್ರ ಅಲ್ಲ, ಮಹಾರಾಷ್ಟ್ರ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಎಲ್ಲಿ ಸಿಕ್ಕರೂ ಹೊಡಿತೀವಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದು ರಾಜಕೀಯದಲ್ಲಿ ಅಧಿಕೃತವಾಗಿ ಅಧಿಕಾರದಲ್ಲಿರುವಂಥವ್ರು, ಒಂದು ಹುದ್ದೆಯಲ್ಲಿರುವಂಥವ್ರು, ಅವರು ಹೇಳ್ತಾ ಇರೋದು. ಮುಖ್ಯಮಂತ್ರಿ ಹೇಳ್ತಾರೆ ಕ್ಷಮೆ ಕೇಳಬೇಕು, ಶಿಂದೆ ಹತ್ರ ಬಂದು ಕ್ಷಮೆ ಕೇಳಬೇಕು, ಫಡ್ನವೀಸ್ ಹೇಳೋದು. ಏನು ರಾಜ್ಯನ, ಏನಾಗ್ತಿದೆ? ಮಹಾರಾಷ್ಟ್ರಕ್ಕೆ ಯಾಕಿಂತ ಗತಿ? ಮಹಾರಾಷ್ಟ್ರ ಜನತೆಗೆ ಯಾಕಿಂತ ಶಿಕ್ಷೆ? ಬಿಹಾರ ಉತ್ತರ ಪ್ರದೇಶಕ್ಕಿಂತ ವರ್ಸ್ಟ್ ಆಗೋಯ್ತಲ್ಲ. ಈಗ 1,500 ರೂಪಾಯಿ ಮಹಿಳೆಯರಿಗೆ ಹಾಕ್ತೀನಿ ಅಂತ ಹೇಳಿ ಚುನಾವಣೆಯಲ್ಲಿ ಓಟ್ ಹಾಕಿಸ್ಕೊಂಡು 2 ತಿಂಗಳದ್ದು ಹಾಕ್ಬಿಟ್ಟು ಇವಾಗ ವಾಪಸ್ ಕಿತ್ಕೊಳ್ತಾವ್ರಲ್ಲ.
ಅಧಿಕಾರ ಹಂಗೆ ಚಿಲ್ಲರೆ ಕಾಸು ಕೊಟ್ಬಿಟ್ಟು ಆಮೇಲೆ ಗೂಂಡಾಪಡೆಗಳ ಕೈಗೆ ರಾಜ್ಯನ ಕೊಟ್ಬಿಟ್ಟು ಈ ರೀತಿ ಅನುಭವಿಸ್ತಾರೆ ನಾವು ಜನ. ಅಂದರೆ ಈ ದೇಶದ ಜನಕ್ಕೂ ಕೆಲವು ರಾಜ್ಯಗಳಲ್ಲಿರುವ ಜನಕ್ಕೂ ಅದು ಏನು ಮಂಕು ಬಡ್ದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕುನಾಲ್ ಕಾಮ್ರಾ ಮೇಲೆ ಬಿದ್ದಿದ್ದಾರೆ ಮತ್ತೆ. ಬಟ್ ಕುನಾಲ್ ಕಾಮ್ರಾ ಬಗ್ಗೆ ಹೇಳ್ತೇನೆ. ಆ ವ್ಯಕ್ತಿ ಇವರು ತಲೆ ಕೆಳಗಡೆ ಹಾಕಿ ನೆಲಕ್ಕೆ ಹಾಕಿ ಉಜ್ಜಿಕೊಂಡ್ರು ಕ್ಷಮೆ ಕೇಳಲ್ಲ. ಆತ ಕ್ಷಮೆ ಕೇಳುವಂತಹ ಜಾಯಮಾನದ ವ್ಯಕ್ತಿ ಅಲ್ಲ. ಅದು ಏನು ಬೆದರಿಕೆಗಳು ಬಂದರೂ ಏನೆಲ್ಲ ಇವರು ಮಾಡಿದ್ರು ಸಹ ಯಾವುದಕ್ಕೂ ಬೆದರೋ ವ್ಯಕ್ತಿ ಅಲ್ಲ. ಎದುರಿಸುವ ಧೈರ್ಯ ಇದೆ. ಒಪ್ಪಿ ತಪ್ಪಿ ಕೋರ್ಟ್ ಏನಾದರೂ ಆಜ್ಞೆ ಕೊಟ್ಟರೆ ಕ್ಷಮೆ ಕೇಳಿ ಅಂತ ಆಗ ಕೇಳ್ಬೋದೇನೋ ಹೊರತು ಇವರ ಬೆದರಿಕೆಗಳಿಗೆ ಕ್ಷಮೆ ಕೇಳುವಂತಹ ಸಾಧ್ಯತೆ ಶೂನ್ಯ. ಕೋರ್ಟ್ ಬಗ್ಗೆನೇ ಈ ವ್ಯಕ್ತಿ ಈ ಹಿಂದೆ ಟೀಕೆ ಮಾಡಿ ಕೋರ್ಟನ್ನು ಕ್ಷಮೆ ಕೇಳಿರಲಿಲ್ಲ. ಅದು ದೊಡ್ಡ ಕೇಸ್ ಆಗಿತ್ತದು, ದೊಡ್ಡ ಕೇಸ್ ಆಗಿಬಿಟ್ಟಿತ್ತು. ಆಗಲೂ ಕೂಡ ಕ್ಷಮೆ ಕೇಳಿರಲಿಲ್ಲ ಈ ವ್ಯಕ್ತಿ. ಶಿಕ್ಷೆ ಪ್ರಕಟ ಆಗಿತ್ತು. ಅದೇನೋ ₹1 ಏನೋ ಫೈನ್ ಹಾಕೋದು ಎಂಥದ್ದು, ಅಂದರೆ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಕೋರ್ಟ್ಗೊಂದು ಸಮಾಧಾನ. ಆ ರೀತಿಯ ಕುನಾಲ್ ಕಾಮ್ರಾ ವಿರುದ್ಧ ಇವತ್ತು ಇವರು ಮುಗಿಬಿದ್ದಿದ್ದಾರೆ. ಏಕನಾಥ್ ಶಿಂದೆ ಹೆಸರು ಎಲ್ಲಿಯೂ ಸಹ ಪ್ರಸ್ತಾಪನೆ ಮಾಡಿಲ್ಲ. ಸೂಚ್ಯವಾಗಿ ಹೇಳಿರೋದು, ಪರೋಕ್ಷವಾಗಿ ಹೇಳಿರೋದು ಅಷ್ಟೇ. ಇಂತಿಂಥದ್ದನ್ನು ಮಾಡಿದಂತಹ ವ್ಯಕ್ತಿ ಅಂತ. ಅದು ನಾನೇ 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 ಅಂತ ತಮ್ಮನ್ನು ತಾವೇ ದ್ರೋಹಿ ಅಂತ ಅಂದ್ಕೊಂಡಿದ್ರೆ ಇಂತಹ ಘಟನೆಗಳು ನಡೀತವೆ. ಒಟ್ಟಿನಲ್ಲಿ ಮಹಾರಾಷ್ಟ್ರ ಈಗ ಇನ್ನೊಂದು ಉತ್ತರ ಪ್ರದೇಶ ಅಥವಾ ಬಿಹಾರ ಆಗೋದಕ್ಕೆ ಓಡ್ತಾ ಇದೆ. ಒಂದು ಕಡೆ 9.5 ಲಕ್ಷ ಕೋಟಿ ಸಾಲ ಇದೆ ಮಹಾರಾಷ್ಟ್ರ ತಲೆ ಮೇಲೆ. ಇನ್ನೊಂದು ಕಡೆ ಈ ರೀತಿಯಾದಂತಹ ಆಡಳಿತ. ಎಲ್ಲವೂ ಸೇರಿ ಮಹಾರಾಷ್ಟ್ರಕ್ಕೆ ಅಚ್ಚೆ ದಿನಗಳು ಬಂದಿದೆ, ಬಹಳ ಅಚ್ಚೆ ದಿನಗಳು ಬಂದಿದೆ. ಅನುಭವಿಸ್ಲಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.